ಗಿಲ್ಲಿ ನಟ ಬಹುಪಾಲು ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ದೊಡ್ಡದೊಂದು ಸುನಾಮಿ ಅಂತ ಏನಾದ್ರೂ ಇದ್ರೆ ಕನ್ನಡದ ಮಟ್ಟಿಗೆ ಅದು ಗಿಲ್ಲಿ ನಟರಾಜ್. ಬಿಗ್ ಬಾಸ್ ಸೀಸನ್ 12ರಲ್ಲಿ ಕಿಚ್ಚ ಸುದೀಪ್ ಅವರ ಕಟ್ಟ ಕಡೆಯ ಪಂಚಾಯಿತಿಯಲ್ಲಿ ಒಂದು ಘಟನೆ ನಡೆದಿದ್ದು ಈಗ ಬಹುಪಾಲು ಜನಕ್ಕೆ ಒಂದು ಆಕ್ರೋಶ ಹೊರಹಾಕ್ತಿದ್ದಾರೆ. ಅವ್ರಿಗೆ ಬೇಸರ ತರಿಸಿದೆ. ಕಾರಣ ಇಷ್ಟೇ ನೋಡಿ, ಸೀಸನ್ ಶುರುವಾದಾಗಿನಿಂದ ಇಲ್ಲಿಯ ತನಕ ಗಿಲ್ಲಿ ಹೌದು ಮತ್ತೊಬ್ಬರನ್ನ ಗೇಲಿ ಮಾಡ್ತಾ ನಗಿಸ್ತಾ ಇಡೀ ಮನೆಯನ್ನ ಮತ್ತು ಯಾರೆಲ್ಲ ಬಿಗ್ ಬಾಸ್ ನೋಡ್ತಿದ್ದಾರೆ ಅವರೆಲ್ಲರನ್ನೂ ಕೂಡ ನಗಿಸ್ತಾ ಬಂದಿರುವಂತಹ ರಿಯಲ್ ಎಂಟರ್ಟೈನರ್. ಇಡೀ ಸೀಸನ್ ಏನಾದ್ರೂ ಇವತ್ತು ಸಕ್ಸಸ್ ಆಗಿದೆ ಅಂದ್ರೆ ಅದರಲ್ಲಿ ಸಿಂಹ ಪಾಲು, ಇನ್ನೂ ಒಂದ್ಸಲ ಹೇಳ್ಬಹುದು, ಸಿಂಹ ಪಾಲು ಗಿಲ್ಲಿ ಮಾತ್ರ. ಹೌದು, ಅಶ್ವಿನಿ ಗೌಡ ಅವರು ಪ್ರವೋಕ್ ಮಾಡ್ತಿದ್ರು, ಇವರು ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ರು. ಆ ತಾಳ ಮೇಳಗಳು ಒಂದಾದ ಕಾರಣಕ್ಕೋಸ್ಕರ ಸಕ್ಸಸ್ ಆಗಿದೆ. ಆದ್ರೆ ಯಾರು ಅಚ್ಚುಮೆಚ್ಚಿನ ಸ್ಪರ್ಧಿ ಅಂದ್ರೆ ಪುಟ್ಟ ಮಗುವಿನಿಂದ ವಯಸ್ಸಾದವರ ತನಕ ಎಲ್ಲರೂ ಕೂಡ ಹೇಳುವಂತಹ ಒಂದು ಹೆಸರು ಗಿಲ್ಲಿ. ಆದ್ರೆ ಕಿಚ್ಚ ಸುದೀಪ್ ಅವರು ಚಪ್ಪಾಳೆ ಅಂತ ಕೊಡ್ತಾರೆ, ಉತ್ತಮ ಸಿಗುತ್ತೆ, ಮನೆಯವರಿಂದ ಕಳಪೆ ಸಿಗುತ್ತೆ. ಆದ್ರೆ ಈ ಸಲದ ಶನಿವಾರದ ಒಂದು ಎಪಿಸೋಡ್ ಏನಿತ್ತು, ಕಳಪೆಯನ್ನ ಇಡೀ ಕರ್ನಾಟಕ ಆ ಎಪಿಸೋಡ್ಗೆ ಮತ್ತು ಕಲರ್ಸ್ ಟಿವಿಗೆ ಕೊಟ್ಟು ಬಿಟ್ಟಿದೆ. ಇನ್ನು ಸುದೀಪ್ ಅವ್ರಿಗೂ ಸೇರಿಸಿ ಅಂತಾನೆ ಅನ್ಕೋಬಹುದು. ಕಾರಣ ಇಷ್ಟೇ, ಆರಂಭದಿಂದ ಇಲ್ಲಿಯ ತನಕ ನನ್ನನ್ನು ಕೆಳಗಾಕ್ ಮಾತಾಡಿದ್ರು, ನೋ 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 ಕೆಳಗಾಕ್ ಮಾತಾಡ್ತಿರುವಂತದ್ದು ಉಳಿದವರೆಲ್ಲರನ್ನೂ ಕೂಡ ಆ ಸ್ಪರ್ಧಿ. ಆ ಕಾರಣಕ್ಕೋಸ್ಕರನೇ ಹಲವು ಸಂದರ್ಭಗಳಲ್ಲಿ, ವಿಧಿ ಇಲ್ಲದೆ ಕೆಲವು ಸಂದರ್ಭಗಳಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವರನ್ನ ಒಂದ್ ಸ್ವಲ್ಪ ಜೋರಾಗಿ ಮಾತಾಡ್ಸಿದ್ರು. ಒಬ್ಬ ರಕ್ಷಿತಾಗೆ ಗದರುವಂತಹ ಮಾತಿಗೂ ಬೇರೆ ಸ್ಪರ್ಧಿಗಳಿಗೆ ಗದರಿಸುವ ರೀತಿಗೂ, ಗದರಿಸೋದು ಅಂದ್ರೆ ಶನಿವಾರದ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ್ರ ಅವರಿಗೆ ಎಂದಿಗೂ ಕೂಡ ತುಟಿ ಬಿಚ್ಚಿ 2 ಎಕ್ಸ್ಟ್ರಾ ಪದಗಳನ್ನ ಕಿಚ್ಚ ಸುದೀಪ್ ಅವರು ಹೇಳಿಲ್ಲ. ಇನ್ಕ್ಲೂಡಿಂಗ್ ಗಿಲ್ಲಿಗೂ ಕೂಡ ಬೈದಿದ್ದಾರೆ. ಅವರು ಬೈಬಾರ್ದ? ಸುದೀಪ್ ಅವರ ಧಾಟಿಲೆ ಹೇಳೋದಾದ್ರೆ ಅವರು ಬೈಯೋದ್ ತಪ್ಪಲ್ಲ. ಹಾಗಂತ ಅವ್ರು ಮಾಡಿದ್ದೆಲ್ಲ ಸರಿನಾ? ಸರಿ ಅಂತಲೂ ಅಲ್ಲ. ಹಾಗಿದ್ರೆ ಶೋ ನೋಡೋ ಜನ ಮುಟ್ಟಾಳ್ರ ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಕಾರಣ ಇಷ್ಟೇ, ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಧ್ರುವಂತ್ ಅವರು ಕೊಡ್ತಾರೆ ಅನ್ನೋದಾದ್ರೆ ಧ್ರುವಂತ್ ಅವರು ಏನ್ ಮಾಡಿದ್ರು? ಸುದೀಪ್ ಅವರ ಧಾಟಿಲೆ ಹೇಳೋದಾದ್ರೆ ಗಿಲ್ಲಿ ತರ ನಗಿಸಿದ್ರ? ಗೊತ್ತಿಲ್ಲ. ನಗಿಸ್ತಾರ? ಅದು ಸಾಧ್ಯ ಇಲ್ಲ. ರಕ್ಷಿತಾ ಅನ್ನೋ ಪುಟ್ಟ ಹುಡುಗಿನ ಗೇಲಿ ಮಾಡೋದಷ್ಟೇ ಬರುತ್ತಾ? ಅದೂ ಕೂಡ ಗೊತ್ತಿಲ್ಲ. ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ ಅಂತ ಅವ್ರ ರೀತಿಲಿ ಹೇಳ್ಬೇಕಾಗತ್ತೆ. ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆನೋ ಮತ್ತೊಂದೋ ಮಗದೊಂದೋ ಕೊಡಬಹುದಾದ್ರೆ, ಉತ್ತಮವನ್ನೂ ಸೇರಿಸಿ ಇಡೀ ಸೀಸನ್ದು ಕೊಡಬಹುದಾದ್ರೆ ಅದು ಗಿಲ್ಲಿಗೆ ಕೊಡಬಹುದು. ಅಥವಾ ಇಡೀ ಸೀಸನ್ನ ಉತ್ತಮವನ್ನ ರಕ್ಷಿತಾ ಕೊಡಬಹುದು. ಇನ್ನೂ ಮುಖ್ಯ ಅಂದ್ರೆ ಇಡೀ ಸೀಸನ್ನ ಚಪ್ಪಾಳೆಯನ್ನ ಗಿಲ್ಲಿಗೆ ಕೊಡಬಹುದು. ನೋಡಿ, ಇಲ್ಲಿ ಸಾಕಷ್ಟು ಚರ್ಚೆಗಳು ಬಂದೋದು. ಅದೇ ಈ ಹಿಂದಿನ ಸೀಸನ್ ನಲ್ಲಿ ಯಾರೋ ಒಬ್ರಿದ್ರು, ಸದಾ ಅವರು ಬೀಡ ಹಾಕೊಂಡಿರೋ ತರನೋ ಅಥವಾ ಪಾನ್ ಮಸಾಲ ಹಾಕೊಂಡಿರೋ ತರನೋ ಮುಖಾನ ಕೆಟ್ಟದಾಗಿ ಇಟ್ಕೊಂಡು ಮಾತಾಡ್ತಿದ್ರು. ಅವರು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು, ಅವರ ಟ್ರೈಲರ್ ಅನ್ನು ತೋರಿಸ್ತಾರೆ, ನೋಡಪ್ಪ ನೀನ್ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ಯಾ ಅಂತ. ಇದೇ ಗಿಲ್ಲಿ ಬೇರೊಬ್ಬ ನಟನನ್ನ ಆರಾಧಿಸುವ ಕಾರಣಕ್ಕೋ ಆ ನಟನನ್ನ ಇಷ್ಟಪಡುವ ಕಾರಣಕ್ಕೋ ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೋ ಆ ಟ್ರೈಲರ್ ತೋರಿಸ್ಲಿಲ್ಲ. ಯಾರು? ಪಂಚಾಯಿತಿ ಮಾಡುವಂತಹ ಕಿಚ್ಚ ಸುದೀಪ್ ಅವರು. ಇದೀಗ ಅಶ್ವಿನಿ ಗೌಡ್ರಿಗೆ ಮತ್ತೆ ಧ್ರುವಂತ್ ಅವರಿಗೆ ಹೆಗಲ ಮೇಲೆ ತಲೆ ಮೇಲೆ ಹೊತ್ತು ಮೆರೆಸಿರುವಂತದ್ದು ಶನಿವಾರದ ಇಡೀ ಎಪಿಸೋಡ್ ಅನ್ನ. ಹಾಗಿದ್ರೆ ಜನ ಪ್ರತಿ ಸಲ ಕನಿಷ್ಠ 10 ಲಕ್ಷ 15 ಲಕ್ಷ ಒಬ್ಬ ಅಭ್ಯರ್ಥಿಗೆ, ಒಬ್ಬ ಸ್ಪರ್ಧಿಗೆ ಬೀಳುತ್ತೆ, ಅದು ಗಿಲ್ಲಿ ನಟನಿಗೆ. ಇನ್ನುಳಿದವ್ರಿಗೆ 2 ಲಕ್ಷ 3 ಲಕ್ಷ ವೋಟ್ ಬೀಳ್ತಿದೆ ಅಂದ್ರೆ ನೋಡ್ತಿರುವಂತಹ ಜನರು ಎಷ್ಟು ಶತಮೂರ್ಖರಾದ್ರೂ ಪರವಾಗಿಲ್ಲ, ನಾವೇನ್ ಮಾಡ್ತೀವಿ ನಾವೇನ್ ಕೊಡ್ತೀವಿ ಅದನ್ನೇ ನೀವು ನೋಡ್ಬೇಕು ಅಂತ ಏನಾದ್ರೂ ಆ ಶೋ ಮೆಸೇಜ್ ಕೊಡ್ತಿದ್ಯಾ? ಅದು ತಪ್ಪಲ್ಲ. ಸುದೀಪ್ ಅವರ ಧಾಟಿಲಿ ಹೇಳೋದಾದ್ರೆ ಇನ್ನೂ ಮುಖ್ಯ ಅಂದ್ರೆ ಪ್ರತಿ ಸಲ ಗಿಲ್ಲಿಯನ್ನೇ ಟಾರ್ಗೆಟ್ ಮಾಡುವಂಥದ್ದು ಯಾಕೆ? ಹಾಗೆ ಮಾಡೋದ್ರಿಂದ TRP ಹೆಚ್ಚಾಗುತ್ತಾ? ಅದು ಸರಿನಾ? ತಪ್ಪಲ್ಲ, ಅದೇ ಸರಿ. ಸುದೀಪ್ ಅವರ ಧಾಟಿಲಿ ಹೇಳೋದಾದ್ರೆ ಫೈನಲಿ
ಸುದೀಪ್ ಅವರ ಧಾಟಿಯನ್ನೇ ನೋಡಿದ್ರೆ, ಶನಿವಾರದ ಎಪಿಸೋಡ್ ಅನ್ನ ನೋಡಿದ್ರೆ ಗಿಲ್ಲಿಯನ್ನ ರನ್ನರ್ ಅಪ್ ಮಾಡುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣಿಸ್ತದೆ. ರನ್ನರ್ ಅಪ್ ಇಲ್ಲ, ಮೇ ಬಿ ಥರ್ಡ್ ಪ್ಲೇಸ್ ಅಥವಾ ಫೋರ್ತ್ ಪ್ಲೇಸ್ ಅಲ್ಲಿ ಮನೆ ಕಳಿಸುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಯಾಕಿರಬಹುದು? ಇದು ತಪ್ಪಲ್ಲ ಸುದೀಪ್ ಅವರ ದಾಟಿಯಲ್ಲಿ. ಹಾಗಿದ್ರೆ ಗಿಲ್ಲಿಯನ್ನ ಜನ ಹೊರಗಡೆ ಅವರ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸಂಖ್ಯೆ ನೋಡ್ಬಿಟ್ರೆ ಸಾಕು, ಆಲ್ರೆಡಿ ಕರ್ನಾಟಕ ಯಾವುದೋ ಒಂದು ಸಾಮಾನ್ಯ ಕಲರ್ಸ್ ಟಿವಿ ಕಪ್ ಕೊಡುತ್ತೋ ಬಿಡುತ್ತೋ, ಕರ್ನಾಟಕದ ಜನ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಗೆದ್ದಾಗಿದೆ. ಇದೊಂದು ದೊಡ್ಡ ಬೆಂಚ್ ಮಾರ್ಕ ಅಲ್ಲ, ಒಂದು ಮನರಂಜನೆಗೋಸ್ಕರ ನಾವು ಸಾಕಷ್ಟು ಟಿವಿಗಳನ್ನ ನೋಡ್ತೀವಿ, ನ್ಯೂಸ್ಗೂ ನೋಡ್ತೀವಿ, ಸೆಕೆಂಡ್ರಿ. ಆದ್ರೆ ಒಂದು ಶೋ ಇಡೀ ಕರ್ನಾಟಕದಲ್ಲಿ ಬಹುಪಾಲು ಜನರನ್ನ ಭಾವುಕರನ್ನಾಗಿ ಮಾಡುತ್ತೆ ಅಂದ್ರೆ ಆ ಕಾರ್ಯಕ್ರಮಕ್ಕಿರುವ ಜನಪ್ರಿಯತೆ. ಆ ಜನಪ್ರಿಯತೆಯನ್ನ ತಂದುಕೊಟ್ಟ ಕೀ ಪರ್ಸನ್ ಗಿಲ್ಲಿ. 2 ದಿನ ಕಿಚ್ಚ ಸುದೀಪ್ ಅವ್ರು ಬರೋದು, ಇನ್ನುಳಿದ 5 ದಿನ ಒಳಗೆ ಯಾರು ಇರ್ತಾರೆ, ಯಾವ ಸ್ಪರ್ಧಿಗೋಸ್ಕರ ಜನ ನೋಡ್ತಾರೆ, ಅದು ಗಿಲ್ಲಿ. ಈ ಸಲ ಕೂಡ ಈ ಹಿಂದಿನ ಹಲವು ಸೀಸನ್ಗಳಲ್ಲೂ ಕೂಡ ಜನ ಬಯಸಿದ್ದು ಆಗಿರ್ಲಿಲ್ಲ. ಈ ಸಲ ಕೂಡ ಹಾಗೆ ಆಗುತ್ತೆ ಅನ್ನೋದಾದ್ರೆ ಪ್ರಭಾವಗಳಿಗೆ ಈ ಶೋ ಬಲಿಯಾಗುತ್ತಾ, ಮಂಡಿಯೂರುತ್ತಾ, ಹೊರಗಿನಿಂದ ಯಾರ್ಯಾರೋ ಪ್ರಭಾವ ಬೀರುವಂಥದ್ದು. ಗಿಲ್ಲಿ ಕೊಡಬಾರ್ದ್ರಿ, ಎಂಥವ್ರಿಗೆ ಕೊಡಬೇಕು, ನಮ್ಮವ್ರಿಗೆ ಕೊಡಬೇಕು, ನಮಗೇ ಸಿಗಬೇಕು ಅನ್ನುವ ಧಾಟಿಯಲ್ಲಿ ಮತ್ತೆ ಇಲ್ಲಿ ಬೇರೆ ಒಬ್ಬ ನಟನ ಫ್ಯಾನ್ ಅಂತಲೋ ಅಥವಾ ಬೇರೆ ಒಬ್ಬ ನಟನ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದ ಅಂತಲೋ ಗಿಲ್ಲಿಯನ್ನ ಟಾರ್ಗೆಟ್ ಮಾಡ್ತಿರಬಹುದಾ ಅನ್ನೋ ಅನುಮಾನ ಕೂಡ ಜನರು ವ್ಯಕ್ತಪಡಿಸ್ತಿರುವಂತದ್ದು. ಇಡೀ ಸೀಸನ್ ನಿಜಕ್ಕೂ ಎಲ್ಲರೂ ನೋಡಿದ್ದಾರೆ ಅಂದ್ರೆ, ತುಂಬಾ ಇಷ್ಟಪಟ್ಟಿದ್ದಾರೆ ಅಂದ್ರೆ ಬಿಕಾಸ್ ಆಫ್ ಗಿಲ್ಲಿ. ಅವ್ರೇನೇ ಇರಬಹುದು, ಅವ್ರು ಬಂದಿದ್ದು ಬಡವ್ರ ಮಕ್ಕಳು ಬೆಳಿಬೇಕು, ಓಕೆ ಸೆಕೆಂಡ್ರಿ, ಹಾಗಂತ ಟ್ಯಾಲೆಂಟ್ ಇಲ್ವಾ? ಅದ್ಭುತವಾದ ಟ್ಯಾಲೆಂಟ್ ಇದೆ. ಸಕಲ ಕಲಾ ವಲ್ಲಭ ಗಿಲ್ಲಿ ಗೆಲ್ಲಬೇಕು. ಗೆಲ್ಲದೆ ಹೋದ್ರೆ ಏನ್ ಮಾಡ್ತೀವಿ? ಟಿವಿ ಆಫ್ ಮಾಡಿ ಸುಮ್ಮನೆ ಮಲಗ್ತೀವಿ ಅಷ್ಟೇ. ಅದನ್ನ ಬಿಟ್ಟು ಇನ್ನೇನ್ ಮಾಡ್ಲಿಕ್ಕಾಗತ್ತೆ? ಆದ್ರೆ ಕಲರ್ಸ್, ಆಫ್ಟರ್ ಆಲ್ ಕಲರ್ಸ್, ಗಿಲ್ಲಿಗೆ ಕಪ್ ಕೊಡದೆ ಇದ್ರೆ ಕರ್ನಾಟಕ ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಗಿಲ್ಲಿ ಉಳಿದಿದ್ದಾನೆ. ಅದು ಗಿಲ್ಲಿಯ ತಾಕತ್ತು. ಟ್ರೋಲರ್ಸ್, ಮತ್ತೊಬ್ರು ಮಗದೊಬ್ರು ಎಲ್ಲರೂ ಕೂಡ ಮೆಚ್ಚುತ್ತಿರೋ ಸಂದರ್ಭದಲ್ಲಿ ಒಬ್ಬ ಗಿಲ್ಲಿಗೆ ಅನ್ಯಾಯ ಆಗತ್ತೆ ಅನ್ನುವಂತಹ ಮೆಸೇಜ್ ಅನ್ನ ಏನ್ ಕಲರ್ಸ್ ಕೊಡ್ತಿದೆ, ಇದು ನಿಜಕ್ಕೂ ಆ ಶೋ ನಡೆಸ್ಕೊಡುವವರ ಬಗ್ಗೆ ಕೂಡ ಇಷ್ಟು ದಿನಗಳ ಇದ್ದಂತಹ ವಿಶ್ವಾಸ, ಆ ಮರಳಿನ ಗೋಪುರ ನೆಲಕ್ಕುರುಳುತ್ತೆ. ಒಂದಂತೂ ಸತ್ಯ, ಗಿಲ್ಲಿ ಗೆಲ್ಬೇಕು. ಯಾಕೆ ಗಿಲ್ಲಿ ಗೆಲ್ಬೇಕು? ಎಸ್ ಕೆಟಗರಿ ಅನ್ನುವಂತಹ ದೌಲತ್ತಿನ ಜನ ಗೆಲ್ಲಬಾರದು. ಎಸ್ ಕೆಟಗರಿ ಅಂದ್ರೆ ಏನರ್ಥ? ಈ ನೆಲದ ಸಂವಿಧಾನಕ್ಕೆ ಮಾಡುವಂತಹ ಬಹುದೊಡ್ಡ ಅಪಮಾನ. ಆ ಶೋ ಮೇಲೆ ಬಿಡದಿಯಲ್ಲಿ ಪ್ರಶಾಂತ್ ಮೆಹ್ತಾಲ್ ಅನ್ನುವಂಥವ್ರು ಕೇಸ್ ಕೂಡ ಹಾಕಿದ್ದಾರೆ. ಆ ಎಸ್ ಕೆಟಗರಿ ಯಾಕೆ ಬಂತು? ಎಸ್ ಕೆಟಗರಿ ಅಂದ್ರೆ ಎಷ್ಟು ದೌಲತ್ತಿನ ಮಾತು. ಸೊ ಎಸ್ ಕೆಟಗರಿಯ ವೀಕ್ಷಕರು ನೋಡಬಾರ್ದಾ? ಎಸ್ ಕೆಟಗರಿಯ ವೀಕ್ಷಕರಿಗೆ ಈ ಶೋ ಸಲ್ಲೋದಿಲ್ವಾ? ಇದೇ ಸೀಸನ್ ನಲ್ಲಿ 2-3 ಗೆದ್ದೋಗಿದ್ದಾರೆ. ಎಸ್ ಕೆಟಗರಿ ಅಂತ ಧೈರ್ಯವಾಗಿ ಮಾತಾಡ್ತಾರೆ ಅಂದ್ರೆ ಅವರ ಮನಸ್ಥಿತಿ ಎಲ್ಲಿಗೆ ಬಂದು ನಿಂತಿರಬಹುದು. ಕೊಚ್ಚಿ ಅಂತ ಒಬ್ಬನನ್ನು ಅನ್ನಬಹುದು, ಪ್ರವೋಕ್ ಮಾಡಬಹುದು, ಅಂತವರು ಶೋ ಗೆಲ್ಬೇಕು. ಇನ್ನೂ ಮುಖ್ಯವಾಗಿ ಜೋಕರ್ ಅನ್ನುವಂಥವ್ರು, ಸೊಂಟ ಇಲ್ದವನು ಅನ್ನುವಂಥವ್ರು, ಯಾಕಂದ್ರೆ ಆ ಕಡೆಯಿಂದಲೂ ಬಂದಿರೋ ಇರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಈ ಎಸ್ ಕೆಟಗರಿ ಅನ್ನುವಂತಹ ದೊಡ್ಡದೊಂದು ಪದವಿ ಇವ್ರು ಕೊಡ್ತಾರೆ ಅಂದ್ರೆ ಅಂತವ್ರು ಈ ನಾಡನ್ನ ಗೆಲ್ಲುವಂತಹ ಅರ್ಹತೆ ಇಲ್ದವ್ರು ಅಂತ ಅರ್ಥ. ಇಲ್ಲಿ ಕೆಟಗರಿಗಳು ಇರೋದಿಲ್ಲ. ಮನುಷ್ಯ ಅನ್ನುವಂತಹ ಒಂದೇ ಒಂದು ಕೆಟಗರಿ, ಮೃಗ ಅನ್ನುವಂತಹ ಕೆಟಗರಿ ಇರುತ್ತೆ. ಇವೆರಡಕ್ಕೂ ಮಧ್ಯದಲ್ಲಿರೋರು ಮಾತ್ರನೇ ಅವ್ರ ಬಾಯಿಂದ ಎಸ್ ಕೆಟಗರಿ ಅಂತಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ದಿರುವಂಥವ್ರು. ಹೊರಗಡೆ ಬಂದ್ಮೇಲೆ ಸರಿಯಾಗಿ ಕೇಸ್ ಬೀಳ್ತಾವೆ, ಸರಿಯಾಗಿ ಹಾಕಿಸ್ಕೊತಾರೆ ಕೇಸ್ಗಳನ್ನ. ಈ ನೋಡಿ, ಈ ಎಲ್ಲ ಅಂಶಗಳನ್ನು ನೋಡಿದ್ರೆ ನಿಜಕ್ಕೂ ಗೆಲ್ಬೇಕಾಗಿರುವಂಥದ್ದು ಗಿಲ್ಲಿನೇ ಗೆಲ್ಲಬೇಕು.